ಇದು ಬಂದು ನಿಮಗೆ ಉಪ್ಸಾರು, ಇಲ್ಲಿನ ಟ್ರೆಡಿಷ್ನಲ್, ಇಲ್ಲಿನ ಫೇಮಸ್ ಫುಡ್ ಇಲ್ಲಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ನಾವು ಸತಿ ಎಲ್ಲಿದ್ದೀರಿ? ಇವತ್ತು ಗಾಂಧಿನಗರದಲ್ಲಿ ಕಾಳಿದಾಸ ರೋಡು, ಗಿರಿಯಾಸ್ ಆಪೋಸಿಟು, ಪೋತೀಸ್ ಹಿಂದ್ಗಡೆ ಇರೋವಂಥ ಸ್ವಾದ್ನಲ್ಲಿದ್ದೀವಿ. ಸೊ ಆಲ್ಮೋಸ್ಟ್ ಒಂದು ವರ್ಷ ಹಿಂದ್ಗಡೆ ನಾವಿಲ್ಲಿ ಒಂದು ರೀಲ್ ಮಾಡಿದ್ವಿ. ಯಾವುದ್ರದ್ದು ಸಿಕ್ಕಾಪಟ್ಟೆ ನಮ್ಮದು ವೈರಲ್ ಆಗಿತ್ತು ರೀಲು. ಏನಂತ ಹೇಳಿದ್ರೆ, ದೇಸಿ ಶುದ್ಧ ಹಸುದು ತುಪ್ಪ ಯೂಸ್ ಮಾಡಿ ಇಲ್ಲಿ ಮಸಾಲೆ ದೋಸೆ ಮಾಡ್ತಾರೆ. ಹೌದು. ಸೊ ಅದನ್ನೊಂದು ರೀಲ್ ಮಾಡಿದ್ವಿ. ಈಗ ನಮ್ಮ ಪರ್ಮಿಷನ್ ಸಿಕ್ಕಿ ಒಂದು ಎಪಿಸೋಡ್ ಮಾಡೋಣ ಅಂತ ಬಂದಿದ್ದೀವಿ. ಇದು ಪಾರ್ಟ್ 1 ಪಾರ್ಟ್ 2 ಎರಡೂ ಬೇಕಾದ್ರೂ ಆಗ್ಬೋದು. ಯಾಕಂದರೆ ಇಲ್ಲಿ ವಾಸ್ಟ್ ಆಗಿದೆ ಮೆನು. ಇವರು ಮಾಡ್ತಾ ಇರೋವಂಥ ಕೆಲಸಗಳು ಅದ್ಭುತವಾಗಿದೆ. ಮಿಲೆಟ್ನಲ್ಲಿ ಟಿಫನ್ ಐಟಮ್ಸ್, ಅಂದರೆ ಟಿಫನ್ ಐಟಮ್ಸ್ ಸಿಗುತ್ತೆ, ಊಟ ಸಿಗುತ್ತೆ. ಊಟದಲ್ಲಿ ಏನು ಸ್ಪೆಷಲ್ ಸಾಂಗ್? ಊಟದಲ್ಲಿ ಇಲ್ಲಿ ನಮಗೆ ಬಂದಾಗ ಮುದ್ದೆ ಊಟ ಇದೆಯಂತೆ, ಚಪಾತಿ ಊಟ ಇದೆ, ನಾರ್ತ್ ಇಂಡಿಯನ್ ಊಟ ಇದೆ, ನಾರ್ತ್ ಇಂಡಿಯನ್ ಮೀಲ್ಸು ಸಿಗುತ್ತೆ, ನಾರ್ತ್ ಇಂಡಿಯನ್ ಫುಡ್ಡು ಸಿಗುತ್ತೆ. ಅದಾದಮೇಲೆ ನಿಮಗೆ ನಮ್ಮದು ಪಕ್ಕ ರಾಗಿ ಮುದ್ದೆ, ಉಪ್ಸಾರು ಎಲ್ಲ ಸಿಗುತ್ತೆ. ಕಂಪ್ಲೀಟಾಗಿ ತೋರಿಸ್ತೀವಿ. ಸ್ವಾದ್ದು ಕಂಪ್ಲೀಟ್ ಎಪಿಸೋಡ್ ನೋಡಿ ಇಷ್ಟ ಆದರೆ ದಯವಿಟ್ಟು ಕಮೆಂಟು, ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಡಿ. ಸೊ ನೀವು ಮಾಡ್ತೀರಿ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಪೆಷಲ್ ಅಂತ ಹೇಳ್ತಾ ಇದ್ರು. ಲಂಚಲ್ಲಿ ಏನೆಲ್ಲ ಸಿಗುತ್ತೆ? ಲಂಚಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎರಡು ಸಿಗುತ್ತೆ. ಚೈನೀಸ್ ಇದೆ. ಎಲ್ಲ ಇವರು ಹೇಳಿದಾಗೆ ವೆರಿ ಹೆಲ್ದಿ. ಏನು ಅಡಿಷ್ನಲ್ ಅಡಲ್ಟ್ರೇಟೆಡ್ ಟೇಸ್ಟ್ ಎನ್ಹ್ಯಾನ್ಸಿಂಗ್ ಏನೂ ಇಲ್ಲ. ಉಪ್ಸಾರು, ರಾಗಿ ಮುದ್ದೆ ಉಪ್ಸಾರು, ಅದು ಮೋಸ್ಟ್ ರನ್ನಿಂಗ್ ಇವಾಗ. ತುಂಬ ಜನ ಅದನ್ನು ಹುಡ್ಕೊಂಡು ಬರ್ತಾರೆ. ಮತ್ತು ಚಪಾತಿ, ಪೂರಿ ಊಟ, ಚಪಾತಿ ಊಟ ಅದು ಇದೆ. ಆದರೆ ಮೋರ್ ದೆನ್ ವೆರೈಟೀಸ್ ಐ ಕ್ಯಾನ್ ಸೇ ಇಟ್ ಟೇಸ್ಟ್ ಆ್ಯಂಡ್ ಹೆಲ್ತ್, ಅದನ್ನು ಮೇನ್ ಇಟ್ಕೊಂಡಿರೋದು. ಇಲ್ಲಿ ತಿಂದ್ಬಿಟ್ಟು ಯಾರು ಹೋಗ್ಬಿಟ್ಟು ನಾವು ಹೊಟ್ಟೆ ಸರಿ ಇಲ್ಲ ಅದು ಮಾತ್ರ ಆಗೋದೇ ಇಲ್ಲ. ಸೊ ಮೇನ್ ದಟ್ ಈಸ್ ದ ಹೋಲ್ ಕನ್ಸೆಪ್ಟ್. ಬಟ್ ಅದರ್ವೈಸ್ ವೆರೈಟೀಸ್ ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಇವಾಗ ಸ್ಟಾರ್ಟ್ ಆಗಿದ್ದರಿಂದ 1 ವರ್ಷ ಆಗ್ತಾ ಬಂತು. ಸ್ಟಾರ್ಟ್ ಆಗಿದ್ದರಿಂದ ಇವಾಗ ಒಂದಾಗಿ ಇನ್ಕ್ರೀಸ್ ಮಾಡಿಕೊಂಡು ಇನ್ನೂ ಇನ್ಕ್ರೀಸ್ ಮಾಡೋ ಆಪ್ಷನ್ಸ್ ಇಟ್ಕೊಂಡಿದ್ದೀವಿ. ಆಂಬಿಯನ್ಸು ಮತ್ತು ಹೈಜೀನ್ ಬಗ್ಗೆ ನೋಡಿದಾಗ ತುಂಬ ಖುಷಿ ಆಯಿತು ನನಗೆ. ಹೋಟೆಲ್ ಹೈಜೀನು ಮತ್ತು ಆಂಬಿಯನ್ಸ್, ಆಲ್ ಎಫರ್ಟ್ಸ್ ಆ್ಯಂಡ್ ಐಡಿಯಾಸ್ ಯೋಗೇಶ್ದು. ಅವರು ಫುಲ್ ಇದನ್ನೆಲ್ಲ ಮಾಡಿಸಿರೋದು. ಎಲ್ಲ ಡಿಸೈನ್, ದ ಪ್ಲ್ಯಾನಿಂಗ್, ಲೊಕೇಶನ್ ಎಲ್ಲ, ಇವನ್ ಇನ್ಕ್ಲೂಡಿಂಗ್ ದ ಪಿಲ್ಲರ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಇಷ್ಟು ಟೈಮ್ ತೊಗೊಂಡು ಥಾಟ್ಫುಲಿ ಮಾಡಿರೋದು. ಜನ ಬಂದು ಖುಷಿ ಪಡ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಆರಾಮಾಗಿ ಕೂತ್ಕೊಂಡು ತಿನ್ಬಿಟ್ಟು ಹೋಗ್ಬೇಕು. ಈವನ್ ಆಚೆ ಕಡೆ ಟೇಬಲ್ಸ್ ಮಾಡ್ತಿರಲ್ಲ ಕೂತು, ಸೊ ದಟ್ ಫ್ರೀ ಫೀಲಿಂಗ್ ಇರಬೇಕು. ಇವಾಗ ಎಲ್ಲರೂ ಅರ್ಜೆಂಟಾಗಿ ಒಬ್ಬರು ನಿಂತ್ಕೊಂಡು ಅರ್ಜೆಂಟಾಗಿ ತಿನ್ಕೊಂಡು ಹೋಗೋದು ಎ ಸಿ ಇರೋ ಎ ಸಿ ಕೂತ್ಕೋಬೋದು. ಆಚೆ ಕಡೆ ಅರ್ಜೆಂಟಾಗಿದ್ದರೆ ಅಲ್ಲೇ ಕೂತ್ಕೊಂಡು ಸೆಲ್ಫ್ ಸರ್ವಿಸ್ ಥರ ಬೇಕಂದ್ರೆ. ನಾವು ಯಾವ ಮಟ್ಟಕ್ಕೆ ಕೆಮಿಕಲ್ ಫ್ರೀ ಹೋಗಿದ್ದೀವಿ ಅಂತಂದರೆ, ಇದು ಏನು ನೋಡ್ತಾ ಇದೆಯಲ್ಲ, ಇದು ವುಡ್ಡಿದು. ಈ ವುಡ್ಡು ಡೈನಿಂಗ್ ಹಾಲಲ್ಲಿ ಹಾಕಿದ್ರೆ ಒಳ್ಳೆಯದು. ಇದು ಬಿಲ್ಕಂಬಿ ಅಂತ ಸಾಗರದ ಕಡೆ ಸಿಗುತ್ತೆ. ಆ ವುಡ್ಡನ್ನು ತೊಗೊಂಬಂದು ಇದು ಪಾಲಿಶ್ ಹಾಕಿರೋದು, ಕೆಮಿಕಲ್ ಪಾಲಿಶ್ ಅಲ್ಲ, ಬಿ ವ್ಯಾಕ್ಸ್ ಅಂದರೆ ಜೇನು ಹುಳದ್ದು ವ್ಯಾಕ್ಸ್, ಅದು ಮೈನ ಹಾಕಿರೋದು. ಇದು ಕೆಮಿಕಲ್ ಇರಬಾರ್ದು ಅಂತ ಮುಟ್ಟಿದ್ರೆ ಗೊತ್ತಾಗುತ್ತೆ ನೋಡಿ, ಮುಟ್ಟಿದ್ರು ಗೊತ್ತಾಗುತ್ತೆ. ಅದನ್ನು ಹಾಕಿ ಟ್ರೆಡಿಷ್ನಲ್ ಮೆಥಡಲ್ಲಿ ನಾವು ಮಾಡಿರೋದು. ಬಟ್ ಇದೆಲ್ಲ ಮಾಡಿರೋದು ಊಟಕ್ಕೆ ಸಂಬಂಧಪಟ್ಟದ್ದು ಅಂತೂ, ಇದು ಇಂಟೀರಿಯರ್ಗೆ ಅಂತಲ್ಲ. ಯಾವುದೂ ಕೆಮಿಕಲ್ ಇರಬಾರ್ದು ಅಂತ ನಾವು ಇಲ್ಲೂ ಕೆಮಿಕಲ್ ಯೂಸ್ ಮಾಡಿಲ್ಲ. ಫರ್ನಿಚರ್ಗೂ ಯಾವುದೂ ಯೂಸ್ ಮಾಡಿಲ್ಲ. ಪ್ಯೂರ್ ಅಂದರೆ ಪ್ಯೂರ್ ಕೆಮಿಕಲ್ ಫ್ರೀ ಹೋಟೆಲ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಊಟ ಮಾಡಿದ್ರೆ ಗೊತ್ತಾಗ್ತದೆ ನಿಮಗೆ.
ಸ್ವಾದಲ್ಲಿ ಬ್ರೇಕ್ಫಾಸ್ಟೇ ಅಂತಲ್ಲ, ಬ್ರೇಕ್ಫಾಸ್ಟಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ಊಟದಲ್ಲಿ ಬಂದ್ರೂ ನಿಮಗೆ ಒಂದು ಮುದ್ದೆ ಊಟ ಸಿಗುತ್ತೆ, ಚಪಾತಿ ಊಟ ಸಿಗುತ್ತೆ, ಪೂರಿ ಊಟ ಸಿಗುತ್ತೆ. ಇಲ್ಲ ಬೇಡ ಅಂತ ಹೇಳಿದ್ರೆ ನಿಮಗೆ ಪೂರಿ ಮತ್ತು ಪೂರಿ ಬೊತೋರ ಸಿಗುತ್ತೆ ನಿಮಗೆ ಇಲ್ಲಿ. ಸೊ ಸಿಕ್ಕಾಪಟ್ಟೆ ಈ ಮೆಜೆಸ್ಟಿಕ್ ಅಂದರೆ ಈ ಗಾಂಧಿನಗರದ ಏರಿಯಾದಲ್ಲೇ ಒಂದು ಒಳ್ಳೆ ವೆಜ್ ಹೋಟ್ಲು ಹುಡುಕ್ತಾ ಇದ್ದೀರಾ ಅಂತಂದರೆ ಈ ಸ್ವಾದು ಹೇಳಿ ಮಾಡಿಸಿದ್ದು ಜಾಗ ನಿಮಗೆ, ಫ್ಯಾಮ್ಲಿಗಾಗಲಿ ಫ್ರೆಂಡ್ಸ್ಗಾಗಲಿ. ಸೊ ಇಲ್ಲಿ ಒಂದು ಗ್ಲಾಸ್ ತುಂಬ ಒಳ್ಳೆ ಮಜ್ಜಿಗೆ ಕೊಟ್ಟಿದ್ದಾರೆ. ಆ ಮಜ್ಜಿಗೆಗೆ ನೆಲ್ಲಿಕಾಯಿ ಎಲ್ಲನೂ ಸ್ವಲ್ಪ ರುಬ್ಬಿ ಹಾಕ್ತಾರೆ ಅಂತ ಹೇಳಿದ್ರೆ ಜೀರ್ಣಶಕ್ತಿಗೋಸ್ಕರ. ಅದಾದಮೇಲೆ ಮುದ್ದೆ ಕೊಟ್ಟಿದ್ದಾರೆ, ಒಂದು ಮೀಡಿಯಮ್ ಸೈಜ್ ಮುದ್ದೆ. ಅದರ ಸೆಂಟ್ರಲ್ಲಿ ಸ್ವಲ್ಪ ತುಪ್ಪನೂ ಹಾಕಿದ್ದಾರೆ, ಆ ನಾಟಿ ತುಪ್ಪ. ಒಂದು ಬೋಲ್ ತುಂಬ ವೈಟ್ ರೈಸು ಮತ್ತು ಒಂದು ಮೆಣಸಿನ್ಕಾಯಿ ಬಜ್ಜಿ. ಅದಾದಮೇಲೆ ನಿಮಗೆ ಕಾಳು ಪಲ್ಯ ಅಂದರೆ ನಿಮಗೆ ಕಡಲೆಕಾಳು ಪಲ್ಯ ಕೊಟ್ಟಿದ್ದಾರೆ. ಒಂದು ಗ್ಲಾಸಲ್ಲಿ ರಸಮ್ ಕೊಟ್ಟಿದ್ದಾರೆ. ಇದರಲ್ಲಿ ಬೇಳೆ ಸೊಪ್ಪಿನ ಸಾರು ಅಂತ ಕೊಟ್ಟಿದ್ದಾರೆ. ಸೊಪ್ಪು ಮೇಲೆ ಕಾಣಿಸ್ತಾ ಇದೆ, ಬೇಳೆ ಥರನೂ ಕಾಣಿಸ್ತಾ ಇದೆ, ಎರಡು ಮಿಕ್ಸ್ ಆಗಿರುತ್ತೆ ಇದರಲ್ಲಿ. ಇದು ಬಂದು ನಿಮಗೆ ಉಪ್ಸಾರು, ಇಲ್ಲಿನ ಟ್ರೆಡಿಷ್ನಲ್, ಇಲ್ಲಿನ ಫೇಮಸ್ ಫುಡ್ ಇಲ್ಲಿ. ಅದು ನಿಮಗೆ ಬೇಕು ಅಂತ ಹೇಳಿದಾಗೆ ಖಾರ ಬೇಕಾದರೆ ಆ್ಯಡ್ ಮಾಡ್ಕೊಬೋದು, ಅದಕ್ಕೂ ಸ್ವಲ್ಪ ಖಾರ ಕೂಡ ಹಾಕಿದ್ದಾರೆ. ಒಂದು ಮುದ್ದೆ ಕೊಟ್ಟಿದ್ದಾರೆ, ತುಪ್ಪನೂ ಹಾಕಿ ಮುರ್ಕೊಂಡು ತುಪ್ಪನೂ ಸ್ವಲ್ಪ ಈ ಥರ ಹದ್ಕೊಂಡು ಈ ಉಪ್ಪಿನ ಸಾರು ಜೊತೆ ಸ್ವಲ್ಪ ಮುಳುಗಿಸ್ಕೊಂಬಿಡೋಣ. ಆ ಮುದ್ದೆ ಮೇಲೆ ಇದ್ದಿದ್ದು ತುಪ್ಪ ಫಸ್ಟು ನಾಲ್ಗೆ ಟಚ್ ಆಗ್ಬಿಟ್ಟು ಅದಾದಮೇಲೆ ಸಾರು. ಸಾರು ಉಪ್ಸಾರು ಅಂತಾರೆ, ಕೆಲವು ಕಡೆ ಉಪ್ಸಾರು ಅಂತಂದರೆ ತೆಳ್ಳಗಿರುತ್ತೆ. ಇಲ್ಲಿ ಉಪ್ಸಾರು ಆ ಥರ ಇಲ್ಲ, ಸ್ವಲ್ಪ ಗಟ್ಟಿ ಇದೆ. ತಿಂದಾದ ಮೇಲೆ ಆ ಖಾರ ಆ ಮಸಾಲೆ ಎಲ್ಲ ನೀಟಾಗಿ ಫೀಲ್ ಆಗುತ್ತೆ. ಏನು ಹೆಚ್ಚಾಗಿ ಮಸಾಲೆ ಇಲ್ಲದೆ ಇರೋ ಒಂದು ಉಪ್ಸಾರಿದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮುದ್ದೆಗೆ. ಯಾಕಂದರೆ ಮುದ್ದೆ ಈ ಥರ ನಾವು ಡಿಪ್ ಮಾಡಿದಾಗ ಅಂದರೆ ಮುದ್ದೆನ ಈ ಥರ ಅದ್ದಾಗ ಅದ್ರ ಮೇಲೆ ಕೂರುತ್ತೆ. ಕೆಲವೊಂದು ಉಪ್ಸಾರು ಅಂತ ಹೇಳಿದಾಗ ಬರೀ ನೀರಾಗೇ ಇರುತ್ತೆ, ಅದು ಆಗ ಸ್ವಲ್ಪ ಖಾರ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ತಾರೆ. ಸೊ ಇದು ಚೆನ್ನಾಗಿದೆ, ಇದು ಖಾರವಾಗಿ. ನಮ್ಮನೇಲಿ ಒಬ್ಬಟ್ಟು ಸಾರು ಮಾಡ್ತಾರೆ. ಸೊ ಆ ಥರ ಅನಿಸ್ತಾ ಇದೆ ನನಗೆ. ಯಾರಾದರೂ ಒಬ್ಬಟ್ಟು ಸಾರು ತಿಂದಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಆ ಫೀಲ್ ನನಗೆ ಗೊತ್ತಾಗ್ತಾ ಇದೆ. ಅದ್ಭುತ ಆಗಿರೋ. ನಾನು ನೋಡ್ತಿದ್ದೆ ಹೋಟ್ಲಲ್ಲಿ ಎಲ್ಲ ಥರ VIP ಗಣ್ಯ ವ್ಯಕ್ತಿಗಳು, ಮಿಡ್ಲ್ ಕ್ಲಾಸು, ಇವರು ಎಲ್ಲರೂ ಬರ್ತಾಯಿದ್ದಾರೆ ಊಟಕ್ಕೆ. ನೋಡಿದಾಗ ಒಂದು ಸೀಟ್ ಕೂಡ ಖಾಲಿ ಇಲ್ಲ. ಆಲ್ಮೋಸ್ಟ್ ಊಟ ಟೈಮಲ್ಲಿ ಎಲ್ಲನೂ ಫುಲ್ ಆಗಿಬಿಟ್ಟಿದೆ. ಸೂಪರ್ ಗುರು. ತುಂಬ ಜನಕ್ಕೆ ಮೆಜೆಸ್ಟಿಕ್ ಬಂದರೆ ಬರೀ ನಾನ್ ವೆಜ್ ಊಟನೇ, ವೆಜ್ ಎಲ್ಲಿ ಅಂತ ಕನ್ಫ್ಯೂಸ್ ಇರ್ತೀರಾ ಅಂಥವ್ರಿಗೆ ಈ ಜಾಗ ಹೇಳಿ ಮಾಡಿಸಿದ್ದು. ಇಲ್ಲೇ ಪೋತೀಸು ಶಾಪ್ ಇದೆ, ಅದರ ಪಕ್ಕದಲ್ಲೇ ಬರುತ್ತೆ ಇದು, ಗಿರಿಯಾಸ್ ಮುಂದೆಗಡೆನೇ ನಿಮಗೆ. ಸೂಪರ್. ಗುಳುಕ್ ಅಂತ ಹೋಗ್ತಾ ಇದೆ ಬಿಸಿ ಬಿಸಿ ಮುದ್ದೆ ಆ ಸಾರಲ್ಲಿ. ಇನ್ನೊಂದು ಸಾರು ಕೊಟ್ಟಿದ್ದಾರೆ ನೋಡಿ, ಅದು ಹೇಳೋದಲ್ಲ ಆಗಲೇ, ಬೇಳೆ ಮತ್ತು ಸೊಪ್ಪಿನ ಸಾರು ಅಂತ ಹೇಳ್ಬಿಟ್ಟು ಫುಲ್ ಗಟ್ಟಿಗಿದೆ ಇದು. ಇದೇ ಒಂಥರ ಮೈಲ್ಡು. ಆ ಬೇಳೆ ಎಲ್ಲ ರುಬ್ಬ ಹಾಕಿರೋದು, ಆ ಬೇಳೆ ಎಲ್ಲ ಆ ಮುದ್ದೆ ಮೇಲೆ ಸಿಗೋದು ತಿಂತಿದ್ರೆ ನೀಟಾಗಿ ಗೊತ್ತಾಗುತ್ತೆ. ಅದ್ಭುತವಾದ ಊಟ ಗುರು, ಒಳ್ಳೆ ಊಟ. ಯಾರಾದರೂ ಬಂದರೆ ತಿಂದರೆ ಖಂಡಿತವಾಗ್ಲೂ ಖುಷಿ ಪಡ್ತೀರಾ. ಇಲ್ಲಿನ ಹೋಟೆಲ್ ಹೈಜೀನ್ ಬಗ್ಗೆನೂ ಅಷ್ಟೇ ಸಿಕ್ಕಾಪಟ್ಟೆ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಆರೋಗ್ಯದ ದೃಷ್ಟಿ ಇಟ್ಕೊಂಡು ಒಳ್ಳೆ ಊಟ ಇಲ್ಲಿ ಕೊಡ್ತಾ ಇದ್ದಾರೆ ಓನರು. ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಸೂಪರ್. ಓನರ್ನು ಮಾತಾಡ್ಸ್ಬೇಕಂದ್ರೆ ಹೇಳ್ತಿದ್ರು, ಅವರು ಅಷ್ಟೇ ರೈತರೇ ಅಂತೆ. ಒಂದು 75 ಎಕರೆ ಜಾಗ ತೊಗೊಂಡು ಅಲ್ಲಿ ಬೆಳೆದು ತುಂಬ ಎಲ್ಲ ನೋಡಿ ಆದಮೇಲೆ ಕೊನೆಗೆ ಜನಕ್ಕೊಂದು ಒಳ್ಳೆ ಊಟ ಕೊಡಬೇಕು ಅಂತ ಹೇಳ್ಬಿಟ್ಟು ಈಗ ಬಂದಿದ್ದಾರೆ. ಅದೇ ಥರ ಒಳ್ಳೆ ಊಟ ಕೊಡ್ತಾಯಿದ್ದಾರೆ. ಅದ್ಭುತ ಆಗಿರೋ. ಸೊ ರಸಮ್ ಇದೆ, ರಸಮ್ ಜೊತೆ ತಿನ್ನೋದಕ್ಕಾಗೋದಿಲ್ಲ. ಮುದ್ದೆ ಖಾಲಿ ಮಾಡಿ ರೈಸ್ ಜೊತೆ ಬರ್ತೀನಿ. ಮುದ್ದೆ ಹೇಗೆ ಖಾಲಿ ಆಯ್ತು ಅಂತಲೇ ಗೊತ್ತಾಗಿಲ್ಲ. ಬಿಸಿ ಬಿಸಿ ಮುದ್ದೆ ಆ ಸಾರು ಜೊತೆಗಡೆ. ಸೊ ವೈಟ್ ರೈಸ್ ಕೊಟ್ಟಿದ್ದಾರೆ ಒಂದು ಬೌಲಲ್ಲಿ. ಸಾಕು ಅನ್ಕೊತೀನಿ, ಈ ಥರ ಒಂದು ಪ್ಲೇಟ್ ಮೀಲೇ ಸಾಕು, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಅದ್ರ ಜೊತೆ ಸ್ವಲ್ಪ ಸಾರೇ ಮಿಕ್ಕಿದೆ, ಸಾರು ಹಾಕ್ಕೊಳ್ಳೋಣ ಮಾಡಿ. ಒಳ್ಳೆ ಪಪ್ಪು ಥರ ಕಾಣ್ತಾ ಇದೆ ನನಗೆ. ಸೊ ತಡ ಮಾಡೋದು ಬೇಡ, ಟೇಸ್ಟ್ ಮಾಡೋಣ. ಗಟ್ಟಿ ಸಾರು ಜೊತೆ ಬಿಸಿ ಬಿಸಿ ಅನ್ನ. ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ರೆ ಪಪ್ಪುನೇ ಇದು. ಅದ್ಭುತವಾಗಿದೆ ಗುರು, ಟೇಸ್ಟ್ ಮಾತ್ರ. ಅದ್ಭುತವಾಗಿದೆ. ಅದಾದಮೇಲೆ ಸ್ವಲ್ಪ ಕಾಳು ಕೊಟ್ಟಿದ್ದಾರೆ, ಹಾಗಾಗಿ ಬೇಕಾದಾಗ ಕಾಳು ಕೂಡ ನಿಂಚ್ಕೊಳ್ಳೋಕ್ಕೆ ಕಾಳು ಚೆನ್ನಾಗಿರುತ್ತೆ.
ಸೊ ಸಾರ್ದು ಈ ಅನ್ನ ಮುಗಿಸ್ಬಿಟ್ಟು ರಸಮ್ ಕೂಡ ಕೊಟ್ಟಿದ್ದಾರೆ. ಈ ಅನ್ನನ ರಸಮ್ ಜೊತೆ ಹಾಕ್ಕೊಂಡು ತಿಂತ ನಿಮಗೆ ಸಿಗ್ತೀನಿ ನಾನು. ಊಟ ಜಾಸ್ತಿ ಅನ್ನೋರಿಗೆ ಇಲ್ಲಿ ಮಿಲೆಟ್ ದಿನೇ ದಿನೇ ಬೇರೆ ಬೇರೆ ಥರದ ಮಿಲೆಟ್ದು ನಮಗೆ ಇಲ್ಲಿ ಫುಡ್ ಸಿಗುತ್ತೆ ಇಲ್ಲಿ. ಸೊ ಹತ್ತಿರದಿಂದ ತೋರಿಸ್ತೀನಿ ಬನ್ನಿ. ಇವತ್ತು ನಮಗೆ ಮಿಲೆಟಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬನ್ನಿ. ಮಿಲೆಟ್ಸಲ್ಲಿ ನಿಮಗೆ ಇಲ್ಲಿ ಬಂದಾಗ ನಿಮಗೆ ಇವತ್ತು ಬಿಸಿಬೇಳೆ ಬಾತ್ ಕೊಟ್ಟಿದ್ದಾರೆ ನಮಗೆ. ಸೊ ಅದಾದಮೇಲೆ ನೀವು ನೋಡ್ಬೋದು ಪೊಂಗಲ್ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಬೌಲಲ್ಲಿ ಕೊಡ್ತಾರೆ. ನನಗೆ ಊಟ ಎಲ್ಲ ಮಾಡೋದ್ನಲ್ಲ ಈಗ, ಸೊ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಬೌಲಲ್ಲಿ ತರಿಸ್ಕೊಂಡೆ ನಾನು. ಸೊ ದಿನೇ ದಿನೇ ಈ ಮೆನು ಚೇಂಜ್ ಆಗ್ತಾ ಇರುತ್ತೆ ನಿಮಗೆ. ಇದ್ರ ಜೊತೆಯಲ್ಲಿ ನೀವೇನಾದ್ರು ಊಟಕ್ಕೆ ಬಂದರೆ ಮಿಲೆಟ್ ಕೋಂಬೋ ಅಂತಲೇ ಕೊಡ್ತಾರೆ. ಬೇಕಾದ್ರೆ ಅದ್ರ ಬೇಕಾದರೂ ನೀವು ಆರ್ಡ್ರ್ ಮಾಡಿ ತೊಗೊಂಬೋದಿಲ್ಲಿ. ಸೊ ಈಗ ತಡ ಮಾಡಿದೆ ನಾನು. ಬಿಸಿಬೇಳೆ ಬಾತು ಮಿಲೆಟ್ಸಲ್ಲಿ ಮಾಡಿದ್ದಾರೆ, ಹೇಗಿದೆ ಅಂತ ಹೇಳಿದೆ. ಬಿಸಿಬೇಳೆ ಬಾತ್ ಅಂದಾಗ ರೈಸ್ ಸಿಗ್ತಾ ಇರುತ್ತೆ. ಇದು ತುಂಬ ಸಣ್ಣ ಸಣ್ಣ ಇರೋದ್ರಿಂದ ಮಿಲೆಟ್ಸು ಬಾಯಿಲಿಟ್ಟ ತಕ್ಷಣ ಹೇಗೆ ಒಳಗಡೆ ಹೋಗ್ಬಿಡುತ್ತೆ ಅಂತ ಗೊತ್ತಾಗಲ್ಲ. ಈ ಥರದ್ದೆಲ್ಲ ತಿಂದಾಗ ಆರೋಗ್ಯಕ್ಕೂ ಒಳ್ಳೆಯದು, ಜೀರ್ಣಶಕ್ತಿಗೂ ಒಳ್ಳೆಯದು. ಅದ್ಭುತವಾಗಿದೆ. ಮೊಸರು ಬಜ್ಜಿನೂ ಕೊಟ್ಟಿದ್ದಾರೆ. ಬೇಕಾದಾಗ ಸ್ವಲ್ಪ ಮೊಸರು ಬಜ್ಜಿನೂ ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ಮಾಡ್ಬೋದು. ಮೊಸರು ಬಜ್ಜಿ ಜೊತೆನೂ ಒಂಥರ ಚೆನ್ನಾಗಿದೆ. ಗಡಿಬಿಡಿಯಲ್ಲಿ ಬಿಸಿಬೇಳೆ ಬಾತ್ಗೆ ಮೊಸರು ಬಜ್ಜಿ ಹಾಕೊಂಡ್ಬಿಟ್ಟೆ. ಈಗ ಪೊಂಗಲ್ಗೆ ಖಾರ ಬುಂದಿ ಹಾಕೊಂಡು ತಿಂತಾಯಿದ್ದೀನಿ. ಹೇಗಿರುತ್ತೆ ಟೇಸ್ಟ್ ನೋಡೋಣ. ಸೂಪರಾಗಿದೆ. ಅದ್ಭುತ ಗುರು. ಊಟಕ್ಕೇನಾದರೂ ಇಲ್ಲಿ ಬಂದರೆ ನೀವು ಒಂದು ಅದ್ಭುತವಾದ ಊಟನೇ ತಿನ್ಬೋದು. ಇಲ್ಲಿ ಚೈನೀಸ್ ಇದೆ ನಿಮಗೆ, ನಾರ್ತ್ ಇಂಡಿಯನ್ ಫುಡ್ಡೂ ಇದೆ ನಿಮಗೆ. ಸೊ ಜಾಸ್ತಿ ಓಡೋದಿಲ್ಲಿ ಸೌತ್ ಇಂಡಿಯನ್ ಮುದ್ದೆ ಊಟ ಮತ್ತು ಚಪಾತಿ ಊಟ, ಪೂರಿ ಇದೆಲ್ಲ ಓಡ್ತಾ ಇದೆ. ಸೊ ಮಿಸ್ ಮಾಡಬೇಡಿ. ಈ ಕಡೆ ಬಂದರೆ ಖಂಡಿತವಾಗ್ಲೂ ಈ ಕಡೆ ಊಟ ಮಾಡಿ, ಚೆನ್ನಾಗಿದೆ. ಸೊ ಇದನ್ನೆಲ್ಲ ಖಾಲಿ ಮಾಡಿ. ನಾನು ಸತ್ಯ ನಿಮಗೆ ಮಜ್ಜಿಗೆ ಬೇರೆ ಇದೆಯಾ, ಇದನ್ನು ಖಾಲಿ ಮಾಡಿ ಮಜ್ಜಿಗೆ ಜೊತೆ ಸಿಗ್ತೀನಿ ನಿಮಗೆ. ಒಂದು ಮಸಾಲ ಮಜ್ಜಿಗೆ ಕೊಟ್ಟಿದ್ದಾರೆ. ನೆಲ್ಲಿಕಾಯಿ ಎಲ್ಲ ರುಬ್ಬ ಹಾಕಿರ್ತಾರೆ. ಆ ತಿಕ್ನೆಸ್ಸು ಗಟ್ಟಿ ಇದೆ. ಸಿಪ್ ಬೈ ಸಿಪ್ ಕುಡಿಬೇಕು. ಖಾರವಾಗಿ ಚೆನ್ನಾಗಿತ್ತು. ಒಂದೇ ಸಲ ಫುಲ್ ಬಾಟಮ್ ಸಿಪ್ಪೆ ಕುಡಿದ್ಬಿಟ್ಟೆ ನಾನು. ಸೊ ಈ ಥರ ಒಂದು ಮಜ್ಜಿಗೆ ಕುಡಿದ್ರೆ ಏನಿರುತ್ತೆ ಅಂತ ಹೇಳಿದ್ರೆ ಆರಾಮಾಗಿ ನಾವು ತಿಂದಿರೋ ಊಟನೂ ನೀಟಾಗಿ ಡೈಜೆಸ್ಟ್ ಆಗುತ್ತೆ ಇದು. ಸೊ ಒಳ್ಳೆ ಮಜ್ಜಿಗೆ ಅಂತ ಹೇಳ್ಬೋದು. ಊಟದ ಜೊತೆನೇ ಬರುತ್ತೆ. ಸೊ ತಿಂದು ಒಳ್ಳೆ ಊಟ ಮಾಡಿ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ಬಿಟ್ಟು ಆರಾಮಾಗಿ ಕೊಡ್ಬೋದು ಇಲ್ಲಿಂದ. ಸ್ವಾದ್ನ ವೀಡಿಯೋ ಎಂಡ್ ಮಾಡೋ ಸಮಯ. ನಾನು ಬಾದಾಮ್ ಹಾಲು ತೊಗೊಂಡಿದ್ದೀನಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತಂತ. ನೀನು? ಸೊ ನಾನು ಇಲ್ಲಿಗ ಬೆಲ್ಲದ ಕಾಫಿ ತೊಗೊಂಡೆ. ಬೆಲ್ಲ ಎಲ್ಲ ಕೆಳಗಡೆ ಬಿದ್ದಿದೆ. ಅದನ್ನ ಮೇಲೆಗಡೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನೀಟಾಗಿ ಒಂದು ಚಿಕ್ಕದ ಕಡ್ಡಿ ಕೊಟ್ಟಿದ್ದಾರೆ. ಗ್ಲಾಸಲ್ಲೂ ಕೂಡ ಸ್ವಾದ್ದು ಹಚ್ಚಿ ಇಳಿಸ್ಬಿಟ್ಟಿದ್ದಾರೆ ಅವರು. ಹೌದು, ಕಾಣಿಸ್ತಿದೆ. ಸೊ ಇಲ್ಲಿ ಬಂದರೆ ಕಾಫಿ, ಟೀ, ಬಾದಾಮ್ ಮಿಲ್ಕು ಮತ್ತು ಇಲ್ಲಿ ಸಿಗೋವಂಥ ಸ್ವೀಟ್ಸ್ ಬಗ್ಗೆ ಹೇಳಪ್ಪ. ಹೌದಪ್ಪ, ಸ್ವೀಟ್ಸ್ ಅಂತೂ ಮಾಡ್ತಾ ಇದ್ದಾರೆ. ನಾನು ಲಡ್ಡು ತಿಂದೆ. ಈಗ ಒಂದು ಲಡ್ಡು ಕೊಟ್ಟರು, ಸೇಮ್ ತಿರುಪತಿ ಲಡ್ಡುನೇ. ಹೌದು, ಬಟ್ ಚಿಕ್ಕ ಸೈಜಲ್ಲಿ ಬರುತ್ತೆ. ಬಂದು ತೊಗೊಂಡು ಹೋಗ್ಬೋದು. ಇಲ್ಲಿ ಆರಾಮಾಗಿ ಬಂದರೆ ಲಡ್ಡು ತೊಗೊಂಡೋಗ್ಬೋದು. ಬಾದಾಮ್ ಹಲ್ವಾ ತಗೊಳ್ಳಿ, ಅದು ತುಂಬ ರಿಪೋರ್ಟ್ ಬೇರೆ ಕೊಟ್ಟಿದ್ದು. ರಿಪೋರ್ಟು ಚೆನ್ನಾಗಿತ್ತು. ಇಲ್ಲೆಲ್ಲ ಚಾಟ್ಸ್ ಎಲ್ಲ ಇದೆ. 3 ಗಂಟೆ ಮೇಲೆ ಚಾಟ್ಸ್ ಸ್ಟಾರ್ಟ್ ಆಗುತ್ತೆ. ಚಾಟ್ಸು ತೊಗೊಬೋದು. ಆಮೇಲೆ ಬ್ರೆಡ್ ಜಾಮು ಸಿಕ್ಕಾಪಟ್ಟೆ ಫೇಮಸ್ ಅಂತ, ಅದನ್ನು ಟ್ರೈ ಮಾಡಿ. ನಮ್ಮ ಕೈಲಿ ಎಲ್ಲ ಟ್ರೈ ಮಾಡೋಕ್ಕಾಗಿಲ್ಲ. ಸೊ ನೀವು ಬೆಳಗ್ಗೆ ಬಂದರೆ ಇಲ್ಲಿ ಬ್ರೇಕ್ಫಾಸ್ಟಿಂದ ಹಿಡಿದು ರಾತ್ರಿ 10:30 ತನಕ ನೀವು ಇದನ್ನೆಲ್ಲನೂ ಸವಿದು ಹೋಗ್ಬೋದು. ಯಾವುದೇ ಟೈಮಲ್ಲಿ ಬಂದರೂ ಏನೋ ಒಂದು ಸವಿಬೋದು ಇಲ್ಲಿ ನೀವು. ತುಂಬ ಚೆನ್ನಾಗಿದೆ. ಬಾದಾಮ್ ಹಲ್ವಾ ಅಂತೀನಿ, ಬಾದಾಮ್ ಮಿಲ್ಕು, ಹಾಲು. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ಈ ವಿಡಿಯೋನ ನೀವು ಹೆಚ್ಚಾಗಿ ಶೇರ್ ಮಾಡಿ. ಯಾಕಂದರೆ ತುಂಬ ಜನಕ್ಕೆ ಇದನ್ನು ರೀಚ್ ಆದಾಗ ಇಲ್ಲಿ ಯಾರೇ ಓಡಾಡ್ತಾ ಇರ್ತಾರೆ, ಯಾರಿಗೆ ಗೊತ್ತಾಗುತ್ತೆ ಇಂಥ ಜಾಗನ. ಸೊ ದಯವಿಟ್ಟು ತುಂಬ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ. ಪ್ರತಿ ಸಿಪ್ನಲ್ಲೂ ಬಾದಾಮ್ ಸಿಗ್ತಾ ಇದೆ. ಸಿಗೋಣ.